ನಾಳೆ ಮತದಾನ ಶಾಂತಿಯುತವಾಗಿ ನಡೆಯಲಿ. ಚುನಾವಣೆ ನಡೆಸಲು ಅಲರ್ಟ್ ಆಗಿರುವ ಚುನಾವಣಾಧಿಕಾರಿಗಳು ಸೋಮವಾರ ಸಂಜೆಯಿಂದಲೇ 144ನೇ ಸೆಕ್ಷನ್ ಜಾರಿ. ಚಿಂತಾಮಣಿ ಮೇ 10ರಂದು ನಡೆಯಲಿರುವ ಚುನಾವಣೆಯನ್ನು ಕ್ಷೇತ್ರದಲ್ಲಿ ಶಾಂತಿಯುತ ಹಾಗೂ ನಿಷ್ಪಕ್ಷಪಾತವಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಚುನಾವಣಾಧಿಕಾರಿ ಪಿ ಸವಿತಾ ತಿಳಿಸಿದರು. ನಗರದ ತಾಲೂಕು ಆಡಳಿತ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕ್ಷೇತ್ರದಲ್ಲಿ ಒಟ್ಟು 265 ಮತಗಟ್ಟೆಗಳಿವೆ. 12 ಅತಿ ಸೂಕ್ಷ್ಮ, 109 ಸೂಕ್ಷ್ಮ ಮತಗಟ್ಟೆಗಳು ಸೇರಿ ಒಟ್ಟು 149 ಮತಗಟ್ಟೆಗಳಲ್ಲಿ ವೆಬ್ ಕ್ಯಾಮೆರಾ ಅಳವಡಿಸಲಾಗುತ್ತದೆ. ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳು ಈ ಮತಗಟ್ಟೆಗಳ ಕಾರ್ಯವೈಖರಿಯನ್ನು ನೇರವಾಗಿ ವೀಕ್ಷಣೆ ಮಾಡುತ್ತಾರೆ ಎಂದು ಹೇಳಿದರು. ಉಳಿದ ಮತಗಟ್ಟೆಗಳಿಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನು ಮೈಕ್ರೋ ಅಬ್ಸರ್ವರ್ಸ್ ಆಗಿ ನೇಮಕ ಮಾಡಲಾಗಿದೆ. ಕ್ಷೇತ್ರದಲ್ಲಿ 2 ಪಿಂಗ್ ಮತಗಟ್ಟೆಗಳು, 1 ವಿಕಲಚೇತನರ ಮತಗಟ್ಟೆ, 12 ಮಾದರಿ ಮತಗಟ್ಟೆಗಳು, 1 ಮತಗಟ್ಟೆಯಲ್ಲಿ ಚಿಂತಾಮಣಿಯ ವಿಶೇಷತೆಯನ್ನು ಸಾರುವ ಸಿಲ್ಕ್ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ. ಪಿಂಕ್ ಮತಗಟ್ಟೆಗಳನ್ನು ಸಂಪೂರ್ಣವಾಗಿ ಮಹಿಳಾ ಅಧಿಕಾರಿಗಳು ನಿರ್ವಹಿಸುತ್ತಾರೆ. ವಿಕಲಚೇತನರ ಮತಗಟ್ಟೆಯಲ್ಲಿ ಎಲ್ಲಾ ವಿಕಲಚೇತನ ಅಧಿಕಾರಿಗಳಿರುತ್ತಾರೆ. ಮಾದರಿ ಮತಗಟ್ಟೆಯಲ್ಲಿ ಮತದಾನದ ಮಹತ್ವವನ್ನು, ಪರಿಸರ ಸಂರಕ್ಷಣೆ, ಪ್ರಜಾಪ್ರಭುತ್ವದ ಮಹತ್ವ ಸಾರುವ ವಿಷಯಗಳ ಜಾಗೃತಿ ಮೂಡಿಸುವ ಸಂದೇಶ ಇರ್ತದೆ ಎಂದು ತಿಳಿಸಿದರು. ಪ್ರತಿ ಮತಗಟ್ಟೆಯಲ್ಲಿ ಪಿಆರ್ಒ, ಎಪಿಆರ್ಒ, 3 ಜನ ಸಿಬ್ಬಂದಿ ಹಾಗೂ ಒಬ್ಬ ಬಿಎಲ್ಒ ಕಾರ್ಯನಿರ್ವಹಿಸುತ್ತಾರೆ. ನಗರದ ಹೋಟೆಲ್ ಛತ್ರಗಳಲ್ಲಿ ಉಳಿದುಕೊಂಡಿರುವ ಕ್ಷೇತ್ರದ ಮತದಾರರೆಲ್ಲರೂ ಮಾಹಿತಿ ನೀಡಬೇಕು. ಎಲ್ಲರೂ ಕ್ಷೇತ್ರವನ್ನು ಬಿಟ್ಟು ಹೋಗಲು ಸೂಚಿಸಬೇಕೆಂದು ಆದೇಶ ನೀಡಲಾಗಿದೆ. ಸೋಮವಾರ ಸಂಜೆಯಲ್ಲೇ 144ನೇ ಸೆಕ್ಷನ್ ಜಾರಿ ಮಾಡಲಾಗಿದೆ ಎಂದು ಹೇಳಿದರು. ಮತಗಟ್ಟೆಯಲ್ಲಿ ಕನಿಷ್ಠ ಸೌಲಭ್ಯವನ್ನು ಒದಗಿಸಲಾಗಿದೆ. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಚುನಾವಣಾಧಿಕಾರಿಗಳಿಗೆ ಮಂಗಳವಾರ ಸಾಮಗ್ರಿಗಳ ವಿತರಣೆ ಮತ್ತು ಬುಧವಾರ ರಾತ್ರಿ ವಾಪಸ್ ಪಡೆಯಲು ಎಲ್ಲಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವಿಎಂ ಬಗ್ಗೆ ನಿಗಾ ವಹಿಸಲು ಕಂಪನಿ ಇಂಜಿನಿಯರ್ಗಳು ಆಗಮಿಸಿದ್ದಾರೆ. ಅಕಸ್ಮಾತ್ ಎಲ್ಲಾದರೂ ಸಮಸ್ಯೆ ಎದುರಾದರೆ ತಕ್ಷಣ ಬಗೆಹರಿಸುತ್ತಾರೆ ಎಂದು ನುಡಿದರು. ಮತದಾರರ ಪಟ್ಟಿಯಲ್ಲಿರುವ ಮತದಾರರ ಕ್ರಮ ಸಂಖ್ಯೆಯನ್ನು ಮನೆ ಮನೆಗೂ ವಿತರಿಸಲಾಗಿದೆ. ಕ್ಷಣದ ಮಾಹಿತಿ ಪಡೆದುಕೊಳ್ಳಲು ಒಂದು ಕೊಠಡಿಯಲ್ಲಿ ತಾಂತ್ರಿಕ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಶಾಂತಿ, ಪಾರದರ್ಶಕವಾಗಿ ಮತ್ತು ಸುವ್ಯವಸ್ಥೆಯಿಂದ ಚುನಾವಣೆ ನಡೆಸಲು ಆಡಳಿತ ಯಂತ್ರಾಂಗ ಸಂಪೂರ್ಣ ಸಿದ್ಧವಾಗಿದೆ ಎಂದು ಹೇಳಿದರು. ಸಿಟಿನಲ್ಲಿ ಒಬ್ಬರನ್ನ ಇಟ್ಟಿರ್ತೇವೆ, ಒಬ್ಬರನ್ನ ಮುಗನಹಳ್ಳಿ ಹೋಬಳಿ ಕಡೆಯಲ್ಲಿ, ಒಂದಷ್ಟು ರಿಸರ್ವ್ ಇವಿಎಮ್ಸ್ ಜೊತೆಯಲ್ಲಿ ಆ ಕಡೆಯಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೇವೆ. ಪ್ರತಿ ಸೆಕ್ಟರ್ ಆಫೀಸರ್ಸ್ ಹತ್ರನೂ ಕೂಡ ರಿಸರ್ವ್ ಇವಿಎಮ್ಸ್ ಇರ್ತದೆ. ಅವ್ರ ಜೊತೆಗೆ ಒಬ್ಬ ಶಸ್ತ್ರಸಜ್ಜಿತ ಪೊಲೀಸ್ ಸೆಕ್ಟರ್ಸ್ ಕೂಡ ಇರ್ತಾರೆ. ಸೊ ಇವರೆಲ್ಲರೂ ಕೂಡ ಏನಾದರೂ ತೊಂದರೆಗಳಾದರೆ ಇಮಿಡಿಯೇಟ್ ಅವರ ವ್ಯಾಪ್ತಿನಲ್ಲಿ ಪರಿಶೀಲನೆ ಮಾಡಿ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿ ಪ್ರತಿ ಮತದಾರರಿಗೆ ನಾವು ಮನೆ ಮನೆಗೆ ವೋಟರ್ ಸ್ಲಿಪ್ಗಳನ್ನು ತಲುಪಿಸಿದ್ದೇವೆ. ಅವರ ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಯಾವ ಮತಗಟ್ಟೆ ಕೇಂದ್ರಕ್ಕೆ ಒಳಪಡ್ತಾರೆ ಅನ್ನೋ ಮಾಹಿತಿಯನ್ನು ಪ್ರತಿ ಮನೆಗೆ BLO ಮುಖಾಂತರ ತಲುಪಿಸಿದ್ದೇವೆ. ಅದೇ ರೀತಿ ಒಂದು ವೋಟರ್ ಗೈಡನ್ನು ಕೂಡ ಅವರಿಗೆ ನೀಡಿದ್ದೇವೆ. ಸಾಕಷ್ಟು ಸ್ವೀಪ್ ಆಕ್ಟಿವಿಟಿಗಳ ಮೂಲಕ ಮತದಾನದ ಮಹತ್ವವನ್ನು ಅವರಿಗೆ ತಿಳಿಸಿದ್ದೇವೆ. ಎಲ್ಲ ಇದರ ಬಗ್ಗೆ ನಿಗಾ ವಹಿಸಿದ್ದೇವೆ. ಅದೇ ರೀತಿಯಲ್ಲಿ ಈ 48 ಗಂಟೆಗಳ ಅವಧಿ ಇವತ್ತು ಸಂಜೆ 6 ಗಂಟೆಯಿಂದ ಆರಂಭ ಆಗ್ತಾ ಇದೆ. ಹಾಗಾಗಿ ಸಂಜೆ ಮೇಲೆ ಎಲ್ಲ ಹೋಟೆಲ್ ಮಾಲೀಕರಿಗೆ, ಎಲ್ಲ ಛತ್ರಗಳಲ್ಲಿ ಯಾವುದಾದ್ರೂ ಫಂಕ್ಷನ್ಗಳು ನಡೀತಾ ಇರೋದ್ರ ಬಗ್ಗೆ ಅಥವಾ ಯಾರಾದರೂ ಹೊರಗಡೆಯಿಂದ ಬಂದು ಉಳ್ಕೊಂಡಿರುವಂಥ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇದ್ದರೆ ಅದನ್ನು ತಿಳಿಸ್ಬೇಕು ಅಂತೇಳಿ ನಾವು ಎಲ್ಲ ಹೋಟೆಲ್ ಮಾಲೀಕರಿಗೂ ಕೂಡ ಈಗ ಸೂಚನೆ ನೀಡ್ತಾ ಇದ್ದೇವೆ. ಯಾರು ಕೂಡ ಅದು ಉಲ್ಲಂಘನೆ ಆಗದೇ ರೀತಿಯಲ್ಲಿ ಎಲ್ಲರೂ ಸಹಕರಿಸಿ ಅಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ 12 ಪೋಲಿಂಗ್ ಸ್ಟೇಷನ್ಸನ್ನು ನಾವು ವಲ್ನರಬಲ್ ಪೋಲಿಂಗ್ ಸ್ಟೇಷನ್ಸ್ ಅಂತೇಳಿ ಐಡೆಂಟಿಫೈ ಮಾಡಿದ್ದೇವೆ. ಅದೇ ರೀತಿ 109 ಮತಗಟ್ಟೆ ಕೇಂದ್ರಗಳನ್ನು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಟೋಟಲ್ ಇವೆರಡನ್ನೂ ಸೇರಿ ಇದ್ರ ಜೊತೆಗೆ ಇನ್ನೊಂದಷ್ಟು ಮತಗಟ್ಟೆಗಳು ಸೇರಿಸಿ ಒಟ್ಟು 149 ಮತಗಟ್ಟೆಗಳಿಗೆ ವೆಬ್ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅದು 24/7 ನೇರವಾಗಿ ಅದನ್ನು ಚುನಾವಣಾ ಆಯೋಗ ಕೂಡ ವೀಕ್ಷಣೆ ಮಾಡೋ ರೀತಿಯಲ್ಲಿ ವೆಬ್ ಕ್ಯಾಮ್ರಾನ ಅಳವಡಿಸಿದ್ದೇವೆ. ಇನ್ನು ಉಳಿದಂಥ ಇದರಲ್ಲಿ ನಮ್ಮ CAPF ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸು ಮತ್ತು ಇನ್ನು ಕೆಲವು ಕಡೆ ಮೈಕ್ರೋ ಅಬ್ಸರ್ವರ್ಸ್ ಅಂತೇಳಿ ಕೇಂದ್ರ ಸರ್ಕಾರದ ಉದ್ಯೋಗಿಗಳನ್ನು ನೇಮಿಸಿದ್ದೇವೆ. ಒಟ್ಟು ಎಲ್ಲ ಒಂದು ನಿಗಾ ವಹಿಸಿ ಮಾಡಲಾಗ್ತಾ ಇದೆ. ಎಲ್ಲೂ ಯಾವುದೇ ರೀತಿಯಲ್ಲಿ NCC ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ಮತ್ತು ಮತದಾನ ಒಂದು ನಿಷ್ಪಕ್ಷಪಾತವಾಗಿ ಶಾಂತಿಯುತವಾಗಿ ನಡೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ತೀವಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ಗೂ ಕೂಡ ಅನ್ವಯ ಆಗುತ್ತೆ. ಅದು ಎಷ್ಟು ಗಂಟೆವರೆಗೂ ಟೈಮ್? ಮತದಾನ ದಿನ ಮತ್ತು ಕೌಂಟಿಂಗ್ ದಿನ ಅದನ್ನು ಮದ್ಯಪಾನ ಅದನ್ನು ನಿಷೇಧ ಮಾಡಿ ಜಾರಿ ಮಾಡಿದ್ದಾರೆ ಆದೇಶವನ್ನು. ಅದು ಕೂಡ ಅವರಿಗೆ ಜಾರಿಯಾಗಿದೆ ಎಲ್ಲ ಇದೂ ಕೂಡ. ಇವತ್ತಿಂದ ಏನು ಟೈಮಿಂಗ್ ರೆಗ್ಯುಲರಾಗಿ ಏನು ಟೈಮಿಂಗ್ಸ್ ಇದೆ? 10 ಗಂಟೆಗೆ ಕ್ಲೋಸ್ ಮಾಡುವಂಥದ್ದು ಅದಿದೆ. ಇದು PWD ಬೂತ್ ಅಂತ ಮಾಡ್ತಾ ಇದ್ದೇವೆ. ಅಂಗವಿಕಲ ಸಿಬ್ಬಂದಿಗಳಿಂದಲೇ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲ್ಪಡುವಂಥ ಒಂದು 129 PS ನಂಬರ್ ಅದನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ 12 ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಅಂತೇಳಿ ಮಾಡ್ತಿದ್ದಾರೆ. ಮಾಡೆಲ್ ಪೋಲಿಂಗ್ ಸ್ಟೇಷನ್ಸಲ್ಲಿ ಕೆಲವೊಂದು ಥೀಮ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಮತದಾನದ ಮಹತ್ವದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಪರಿಸರ ಸಂರಕ್ಷಣೆ ಬಗ್ಗೆ
ಮತ್ತು ಒಂದು ಇದು ಪೋಲಿಂಗ್ ಬೂತಲ್ಲಿ ನಾವು ಇಲ್ಲಿಯ ಚಿಂತಾಮಣಿಯಲ್ಲಿ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಸ್ವಲ್ಪ ಇಲ್ಲಿಯ ಒಂದು ವಿಶೇಷತೆ ಆಗಿರೋದ್ರಿಂದಾಗಿ ಅದರದ್ದು ಒಂದು ಮಹತ್ವವನ್ನು ಸಾರುವಂಥದ್ದು ತಿಮ್ಸಂದ್ರದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೇವೆ. ಮನೆ ಮನೆಗೆ ಲಿಸ್ಟನ್ನು ಕೊಟ್ಟು ಈಗ ಇದುವರೆಗೂ ಏನು ಗುರುತಿಸಲ್ಪಟ್ಟಿದ್ರು 80 ವರ್ಷ ಮೇಲ್ಪಟ್ಟವರು ಮತ್ತು ಅಂಗವಿಕಲ ಮತದಾರರು ಅಂತೇಳಿ ಪಟ್ಟಿಗೆ ನಮ್ಮ ಎಲೆಕ್ಟ್ರೋಲ್ ರೋಲಲ್ಲಿ ಏನು ಐಡೆಂಟಿಫಿಕೇಷನ್ ಆಗಿತ್ತು ಆ ಪಟ್ಟಿಯನ್ನು ನಾವು ಸೆಕ್ಟರ್ ಆಫೀಸರ್ಗಳ ಮುಖಾಂತರ BLO ಮತ್ತು VAಗಳ ಮುಖಾಂತರ ಪ್ರತಿ ಮನೆಗೆ ತಲುಪಿಸಿ ಅದನ್ನು ನಾವು ಫಾರ್ಮ್ 20 ವಿತರಣೆ ಮಾಡಲಾಗಿತ್ತು. ಯಾರು ಇಚ್ಛೆ ಪಡ್ತಾರೆ ನಾವು ಮನೆಯಲ್ಲಿ ಮತದಾನ ಮಾಡ್ತೀವಿ ಅನ್ನೋರು ಅಂಥವರಿಂದ ಅವರು ಅರ್ಜಿಗಳನ್ನು ವಾಪಸ್ ನೀಡಿದ್ದಾರೆ. ಕೆಲವರು ನಾವು ಮತಗಟ್ಟೆಗೆ ಹೋಗಿ EVM ಮಷೀನಲ್ಲೇ ವೋಟ್ ಮಾಡ್ತೀವಿ ಅಂತ ಹೇಳಿದವರು ಹೊರತುಪಡಿಸಿ ಯಾರು ಆಯ್ಕೆ ಮಾಡಿಕೊಂಡ್ರು ಅಂಥವ್ರನ್ನ ಗುರುತಿಸಿ ನಾವು ಅವರಿಗೆ 3 ದಿನಗಳ ಅವಕಾಶ ಮಾಡಿದರು. ಅಂದರೆ 2 ದಿನ ನಾವು ಅವ್ರಿಗೆ ಫಿಕ್ಸ್ ಮಾಡಿದ್ವಿ. ಫಸ್ಟ್ನೇ ರೌಂಡಲ್ಲಿ ಹೋದಾಗ ಅವ್ರು ಸಿಗದೇ ಇದ್ದರೆ 2ನೇ ರೌಂಡ್ ಹೋಗಲಿಕ್ಕೆ ಒಂದು ಅವಕಾಶ ಇತ್ತು. 2ನೇ ರೌಂಡಲ್ಲೂ ಅವರು ನಮಗೆ ಮತದಾನಕ್ಕೆ ಲಭ್ಯ ಇದ್ದಾಗ ಮತದಾನ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆ ರೀತಿ ಒಟ್ಟು 671 ಮತದಾರರನ್ನು ನಾವು 80+ ಮತ್ತು PW ವೋಟರ್ಸಲ್ಲಿ ಐಡೆಂಟಿಫೈ ಮಾಡಿದ್ವಿ. ಆ 671 ಮತದಾರರಲ್ಲಿ ಒಟ್ಟು 640 ಜನ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಮತವನ್ನು ಚಲಾಯಿಸಿದ್ದಾರೆ. ಇನ್ನು ಉಳಿದಂಥವ್ರದ್ದು ಮತಪತ್ರ ವಾಪಸ್ ಬಂದಿದೆ, ಅದನ್ನು ಹಾಗೆ ಪ್ರಿಸರ್ವ್ ಮಾಡಿದ್ದೀವಿ. ಅದೇ ರೀತಿ ಹೋಗಿರೋದನ್ನು ಕೂಡ ವಿಡಿಯೋಗ್ರಫಿ ಆಗಿದೆ. ಪ್ರತಿ ಮನೆಯಲ್ಲಿ ನಡೆದಿರುವಂಥ ಎಲ್ಲವೂ ಕೂಡ ಸೇಮ್ ಮತಗಟ್ಟೆ ಕೇಂದ್ರದಲ್ಲಿ ಯಾವ ರೀತಿ ವೋಟಿಂಗ್ ಆಗುತ್ತೋ ಅದೇ ರೀತಿಯಲ್ಲೇ ಗೌಪ್ಯವಾಗಿ ಅಲ್ಲೇ ಒಂದು ಕಂಪಾರ್ಟ್ಮೆಂಟ್ ತೆರೆದು ಪೋಲಿಂಗ್ ಏಜೆಂಟ್ಗಳಿಗೂ ಕೂಡ ಅವಕಾಶ ಇತ್ತು. ಎಲ್ಲ ರಾಜಕೀಯ ಧೋರಣೆಗೂ ಕೂಡ ಅಭ್ಯರ್ಥಿಗಳಿಗೂ ಕೂಡ ನಾವು ಚುನಾವಣಾ ಅಭ್ಯರ್ಥಿಗಳಿಗೆ ಮಾಹಿತಿನ ನೀಡಿದ್ವಿ. ಅವ್ರು ಕಳಿಸಿದಂಥ ಏಜೆಂಟ್ಗಳ ಸಮಕ್ಷಮದಲ್ಲೇ ವಿತ್ ಎಲ್ಲ ಪೊಲೀಸ್ ಫೋರ್ಸ್ ಸಮೇತ ಎಲ್ಲ ನಿಯಮಗಳನ್ನು ಚಾಚುಚಕ್ಯ ಪಾಲಿಸಿ ನಾವು ಮತದಾನವನ್ನು ಮಾಡಿಸ್ಕೊಂಡಿದ್ದೇವೆ. ಎಲ್ಲರ ಮನೆಗೂ ಹೋಗಿದ್ದೇವೆ, ವಿಡಿಯೋಗ್ರಫಿ ಇದೆ. 8 ಪ್ರಕರಣಗಳಲ್ಲಿ FIR ದಾಖಲಾಗಿದೆ. ಅದರಲ್ಲಿ ಒಂದು ಪ್ರೀವಿಯಸ್ ಅಂತೇಳಿ ಒಂದು ಸೀಸರ್ ಆಗಿದೆ. 804 LED ಬಲ್ಬ್ಗಳನ್ನ ಸೀಸ್ ಮಾಡಿದ್ವಿ. ಅದ್ರ ಜೊತೆಗೆ 17 ಸ್ಯಾರೀಸು ಸೀಸ್ ಆಗಿತ್ತು. ನಂತರ ಇನ್ನು ಉಳಿದಂತೆ MCC ವೈಲೇಷನ್ಸ್ ಆಗಿದೆ, ಮಕ್ಕಳನ್ನು ಬಳಸ್ಕೊಂಡಿರುವಂಥದ್ದು ಚುನಾವಣಾ ಪ್ರಚಾರದಲ್ಲಿ. ಆ ರೀತಿ MCC ವೈಲೇಷನ್ ಪ್ರಕರಣಗಳು ಇದೆ. ಕಂಟ್ರೋಲ್ ರೂಮಿಗೆ ಬಂದಿರುವಂಥ ಕಂಪ್ಲೇಂಟ್ಸ್ಗಳಲ್ಲಿ ಇದುವರೆಗೂ ದೂರವಾಣಿ ಮುಖಾಂತರ ರಿಸೀವ್ ಆಗಿದೆ. ಅದರಲ್ಲಿ 21 ಕಂಪ್ಲೇಂಟ್ಸು ಕರೆಕ್ಟಾಗಿತ್ತು, ಅದನ್ನು ರಿಡ್ರೆಸ್ ಮಾಡಿದ್ದಾರೆ. ಇನ್ನು 26 ಕಂಪ್ಲೇಂಟ್ಸಲ್ಲಿ ಅದು ಫೇಕ್ ಕಂಪ್ಲೇಂಟ್ಸ್ ಇತ್ತು, ಅದು ಯಾವುದೇ ರೀತಿಯಾದಂಥ ಒಂದು ನೈಜತೆ ಇರಲಿಲ್ಲ. ಒಟ್ಟು 47 ಕಂಪ್ಲೇಂಟ್ಗಳು ಇದುವರೆಗೂ ರಿಸೀವ್ ಆಗಿದೆ. ಸೊ ಪೋಲ್ ಡೇ ಮಾನಿಟ್ರಿಂಗ್ ಅಂತಲೇ ಪೋಲ್ ಡೇಗೆ ಸಪ್ರೇಟಾಗಿ ಅವತ್ತು ಹೆಚ್ಚಿನ ಜನರನ್ನು ನಿಯೋಜಿಸಿ ಪ್ರತಿ ಪೊಲೀಸ್ ಸ್ಟೇಷನಲ್ಲೂ ಏನೇ ಕಂಪ್ಲೇಂಟ್ಗಳಾದರೆ ಯಾವುದಾದ್ರು ದೂರುಗಳಿದ್ದರೆ ನಿರ್ವಹಣೆ ಮಾಡಲಿಕ್ಕೆ 20 ಜನರಿರುವಂಥ ಒಂದು ಟೀಮನ್ನು ಕೂಡ ನಾವು ರೆಡಿ ಮಾಡಿದ್ದೇವೆ. ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅದು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನಾಳೆ ಪೊಲೀಸ್ ಸ್ಟಾಫ್ಗೂ ಕೂಡ ಇಲ್ಲೇ ತಾಲೂಕು ಆಡಳಿತದಿಂದ ಚುನಾವಣಾ ಆಯೋಗದಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಮತ್ತೊಂದು ಸುತ್ತಿನ ಒಂದು ತರಬೇತಿಯನ್ನು ನೀಡಿ ಮಷಿನ್ಸ್ನ ಕೊಟ್ಟು ಅದನ್ನು ನಾವು ಸುರಕ್ಷಿತವಾಗಿ ಕಳಿಸ್ಕೊಟ್ಟ ನಂತರ ಅವರಿಂದ ತಲುಪಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕ್ಷಣದ ಮಾಹಿತಿಯನ್ನು ಕೂಡ ನಾವು ಸಂಗ್ರಹಣೆ ಮಾಡ್ತಾಯಿದ್ದೀವಿ. ಮತ್ತು ಆ ಮಾಹಿತಿನ ನಾವು KEIS ಅಂತೇಳಿ ಒಂದು ಆ್ಯಪ್ ಇದೆ, ಅದ್ರ ಮೂಲಕ ಒಂದು ತಂತ್ರಾಂಶದ ಮೂಲಕ ನಾವು ಚುನಾವಣಾ ಆಯೋಗಕ್ಕೆ ಕ್ಷಣದ ಮಾಹಿತಿಯನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೇವೆ. 2 hours ಒಂದ್ಸಲ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದು ಮಾಹಿತಿಯನ್ನು ಕೂಡ ನಾವು ಕೊಡ್ತಾಯಿದ್ದೀವಿ. ನೀವು ಮೀಡಿಯಾದವರಿಗೂ ಕೂಡ ನಾವು ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಹತ್ರ ಮಸ್ಟರಿಂಗ್ ಸೆಂಟರ್ ತಮಗೂ ಕೂಡ ಒಂದು ಕಡೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ತಾವಲ್ಲಿ ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಪ್ರಚಾರಕ್ಕೆ ಒಂದು ಚುನಾವಣಾ ಅಂಕಿಅಂಶಗಳನ್ನು ನಾವು ಪಡ್ಕೊಳ್ಬೋದಾಗಿದೆ. ಯಾವುದಕ್ಕೆ ಎಲ್ಲ ಬೂತ್ಗಳಲ್ಲೂ ಕೂಡ 1+ ಈಗ ಒಬ್ಬರು PRO APRO 3 ಜನ ಪೋಲಿಂಗ್ ಆಫೀಸರ್ಸು, ಟೋಟಲ್ 5 ಜನರ ತಂಡ ಇರುತ್ತೆ. ಅದ್ರ ಜೊತೆಗೆ ಒಬ್ಬರು BLO ಇರ್ತಾರೆ, ಒಬ್ಬರು ಗ್ರೂಪ್ D ಇರ್ತಾರೆ. ಇಷ್ಟು ಸಿಬ್ಬಂದಿ ಅವರು ಮತದಾನದಲ್ಲಿ ಪ್ರಕ್ರಿಯೆಯನ್ನು ನಡೆಸ್ಕೊಡ್ತಾರೆ. ಅದ್ರ ಜೊತೆಗೆ ಪೊಲೀಸ್ ಸೆಕ್ಟರ್ ಆಫೀಸರ್ಸ್ ಕೂಡ ಮಾಡಿದ್ದಾರೆ. ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಪೊಲೀಸ್ ಸೆಕ್ಟರ್ ಆಫೀಸರ್ನ ಗುರುತು ಮಾಡಿದ್ದಾರೆ. ಸೊ ಪೊಲೀಸ್ ಸಿಬ್ಬಂದಿನೂ ಕೂಡ ಅಷ್ಟು 265 ಮತಗಟ್ಟೆಗಳನ್ನು ಕೂಡ ಸಂಪರ್ಕ ಸಾಧಿಸೋ ಹಾಗೆ ಏನಾದರೂ ಅವಘಡಗಳು, ಏನಾದರೂ ತೊಂದರೆಗಳು ಸಂಭವಿಸಿದರೆ ಇಮಿಡಿಯೇಟ್ ಅಲ್ಲಿಗೆ ಹೋಗಿ ಅದನ್ನು ಅಟೆಂಡ್ ಮಾಡೋ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ. ಮತ್ತು ಈಗ ಲಾಸ್ಟ್ 72 hours ಥರ ನಿನ್ನೆ ಸಂಜೆಯಿಂದನೂ ಕೂಡ ಎಲ್ಲ FST ಟೀಮ್ಗಳು SST ಟೀಮ್ಗಳು ಹೆಚ್ಚಿನ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸೆಕ್ಟರ್ ಆಫೀಸರ್ಸು ಕೂಡ ಈಗ ಫೀಲ್ಡಲ್ಲಿದ್ದಾರೆ. ಅವರು ಕೂಡ ಕೇಸ್ ಮಾಡುವಂತಹ ಒಂದು ಅಧಿಕಾರವನ್ನು ಅವರಿಗೆ ಚುನಾವಣಾ ಆಯೋಗ ನೀಡಿದೆ. ಸೊ 20 ಸೆಕ್ಟರ್ ಆಫೀಸರ್ಸು, 9 FST ಟೀಮ್ಗಳು, 9 SST ಟೀಮ್ಗಳು